ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ರಂಜಿತಾ ಗಾಯಕ್, ಊರು ಗದಗ್, ವಯಸ್ಸು 28 ವರ್ಷ ತುಂಬಿದೆ, ಮೈ ಬಣ್ಣ ಬಿಳಿ ಬಣ್ಣ, ನಕ್ಷತ್ರ ಸ್ವಾತಿ ನಕ್ಷತ್ರ, ಸಮಸ್ಯೆ ಹುಡುಗನ ಹುಡುಕಾಟ, ವಿದ್ಯಾ ಅರ್ಹತೆ 12th ಓದಿದ್ದಾರೆ, ತಂದೆ ರಾಜ್ಕುಮಾರ, ತಾಯಿ ನಿರ್ಮಲಾ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2016 ಮಾರುತಿ ಸುಜುಕಿ ವಿಟಾರ ಬ್ರೆಜ್ಜಾ ZDI+ ಕಾರಿನ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಮಾಹಿತಿ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನನ್ನ ಸಮಸ್ಯೆಗಳು ಹೀಗಿವೆ. ಬಡ ಕುಟುಂಬದಲ್ಲಿ ಹುಟ್ಟಿದ್ದೆ ನನ್ನ ಸಮಸ್ಯೆ ಆಗಿದೆ. ತಂದೆಗೆ ವರದಕ್ಷಿಣೆ ನೀಡುವ ಸಾಮರ್ಥ್ಯ ಇಲ್ಲ. ಜವಾಬ್ದಾರಿ ವಹಿಸಿಕೊಳ್ಳಲು ಅಣ್ಣಂದಿರು ಯಾರೂ ಇಲ್ಲ. ಚೆನ್ನಾಗಿ ಕಲಿತು ಕೆಲಸ ಮಾಡುವುದೇ ನನ್ನ ಆಸೆ ಆಗಿತ್ತು. ನೋಡಲು ಲಕ್ಷಣವಾಗಿ ಇದ್ದೇನೆ, ಹುಡುಗರು ಸಿಗುತ್ತಾ ಇಲ್ಲ. ಎಲ್ಲರಿಗೂ ವರದಕ್ಷಿಣೆ ಬೇಕು, ನೀಡುವ ಸಾಮರ್ಥ್ಯ ನಮಗಿಲ್ಲ. ಆಸೆಗಳು ದಿನ ದಿನಕ್ಕೆ ನುಚ್ಚು ನೂರಾಗ್ತಾ ಇವೆ. ವರದಕ್ಷಿಣೆ ಇಲ್ಲದೆ ಬಾಳು ಕೊಡುವವರು ಕಮೆಂಟ್ ಮಾಡಿ ತಿಳಿಸಿ. ಹುಡುಗನ ಗುಣಗಳು ಹೀಗಿರಲಿ, ನೋಡಲು ಹೇಗೆ ಇರಲಿ, ಪ್ರೀತಿಸುವ ಮನಸ್ಸಿರಲಿ, ವಯಸ್ಸಿನ ಅಭ್ಯಂತರ ಇಲ್ಲ, ಎಲ್ಲ ವಯಸ್ಸು ನಡೆಯುತ್ತೆ, ಯಾವುದೇ ಕೆಟ್ಟ ಹವ್ಯಾಸಗಳು ಇರಕೂಡದು. ಓಕೆನಾ? ನನ್ನ ಸಣ್ಣ ಪುಟ್ಟ ಆಸೆಗಳು ಪೂರೈಸುವವನಾಗಿರಬೇಕು. ಮನೆಯ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು. ಗಂಡನಿಗಿಂತ ಹೆಚ್ಚಾಗಿ ಸ್ನೇಹಿತನಾಗಿ ಇರಬೇಕು. ಕಷ್ಟದ ಸಮಯವನ್ನ ತಾಳ್ಮೆಯಿಂದ ಎದುರಿಸಬೇಕು. ಹೆಣ್ಣಿಗೆ ಆತ್ಮ ಸಮ್ಮಾನದಿಂದ ಕಾಣಿದರೆ ಸಾಕು. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2016 ಮಾರುತಿ ಸುಜುಕಿ ವಿಟಾರ ಬ್ರೆಜ್ಜಾ ZDI+ ಕಾರಿನ ರಿವ್ಯೂ ನೋಡೋದಾದ್ರೆ ಫೋಟೋಗಳು ಬಂದು ಎಲ್ಲ ಈ ರೀತಿಯಾಗಿ ಇವೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 8,25,000 ಆಗಿರುತ್ತೆ. 2016 ಪರ್ಚೇಸ್ ಮಾಡಿರ್ತಾರೆ. 60,000 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ 2016 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಲ್ಮೋಸ್ಟ್ ಮ್ಯಾನ್ಯುವಲ್ ಆಗಿರುತ್ತೆ. 5 ಗೇರ್ಸ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಕಾರಿನ ಬಂದು ಫ್ರಂಟ್ ಆಂಗಲ್, ಒಳಗಡೆ ಸೀಟ್ ಎಲ್ಲ ಈ ರೀತಿಯಾಗಿ ಇವೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ 1248cc ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು DDIS 200 ಡೀಸೆಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 89 bhp ಮತ್ತೆ RPM ಬಂದು 4000 ಅಂತ ಹೇಳಿಕೊಂಡಿದ್ದಾರೆ. ಮತ್ತೆ ಟೋರ್ಕ್ಯೂ ಬಂದು 200 Nm ಆಗಿರುತ್ತೆ. ಮೈಲೇಜ್ ಬಂದು 24.29 kmpl ಅಂತಾನು ಹೇಳಿಕೊಂಡಿದ್ದಾರೆ. ಎಮಿಷನ್ ಸ್ಟ್ಯಾಂಡರ್ಡ್ ಬಂದು BS4 ಆಗಿರುತ್ತೆ ಅಂತಾನು ಹೇಳಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಹಾಗೆ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.